ತಾರಾನಾಥ್ ಜೇಗರ್ಕಲ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ತಾರಾನಾಥ್ ಜೇಗರ್ಕಲ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ತಮಗೆ ಪುನಃ ಸ್ವಾಗತ. ತಮಗೆ ಗೊತ್ತಿರುವ ಹಾಗೆ ನಿನ್ನೆಯಿಂದ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರ ವೆಬ್ ಪೋರ್ಟಲ್ನಲ್ಲಿ KCET 2025ಕ್ಕೆ ಆನ್ಲೈನ್ನಲ್ಲಿ ಅರ್ಜಿಗಳನ್ನು ಕರೆದಿದ್ದಾರೆ ಮತ್ತು ಆ ಲಿಂಕ್ ಕೂಡ ಆ್ಯಕ್ಟಿವ್ ಆಗಿದೆ. ಆದರೆ ತಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಪಾಲಕರಿಗೆ ಒಂದು ಗಮನಕ್ಕಿರಬೇಕು, ಈಗಾಗಲೇ ಒಂದಿಷ್ಟು ವಿದ್ಯಾರ್ಥಿಗಳು ಆತುರದಿಂದ ಹರೆಬರಿಯಿಂದ ಗಡಿಬಿಡಿಯಿಂದ ಆನ್ಲೈನ್ನಲ್ಲಿ ಅರ್ಜಿಗಳನ್ನು ಸಲ್ಲಿಸ್ತಾ ಇರೋದು ಕಂಡು ಬರ್ತಾ ಇದೆ. ಭಾಳಷ್ಟು ವಿದ್ಯಾರ್ಥಿಗಳು ಕೆಲವೊಂದಿಷ್ಟು ಸಮಸ್ಯೆಗಳನ್ನು ಕೂಡ ಅನುಭವಿಸ್ತಾ ಇದ್ದಾರೆ. ಹಲವಾರು ಸಮಸ್ಯೆಗಳಿದ್ದಾವೆ. ಆ ಏನೇನು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ, ನಾವು ಏನು ಮಾಡಬೇಕು, ಅದಕ್ಕೆ ಪರಿಹಾರ ಅಂತಕ್ಕಂಥದ್ದನ್ನು ಹೇಳ್ತೇನೆ. ಅದಕ್ಕೂ ಮೊದಲು ಈ ವರ್ಷದಲ್ಲಿ KCET 2025ಕ್ಕೆ ಕರೆದಿರ್ತಕ್ಕಂಥ ಆನ್ಲೈನ್ ಅರ್ಜಿಯಲ್ಲಿ ಒಂದಿಷ್ಟು ಹೊಸ ವಿಷಯಗಳಿದ್ದಾವೆ. ಕಳೆದ ಸಾಲು ಅದರ ಹಿಂದಿನ ಸಾಲು ಕರೆದಿರುವ ಅರ್ಜಿಗಳನ್ನು ಪರಿಶೀಲಿಸಿದರೆ ಈ ಸಾಲಿನಲ್ಲಿ ವಿಭಿನ್ನವಾಗಿರ್ತಕ್ಕಂಥ ಹೊಸ ಅಂಶಗಳನ್ನು ಸೇರ್ಪಡೆ ಮಾಡಲಾಗಿದೆ. ಹಾಗಾದರೆ ಈ ಸಾಲಿನಲ್ಲಿ ಕರೆದಿರುವ ಆನ್ಲೈನ್ ಅರ್ಜಿಯಲ್ಲಿ ಏನೆಲ್ಲ ಹೊಸ ಅಂಶಗಳಿದ್ದಾವೆ, ಏನೆಲ್ಲ ನಾವು ತಯಾರು ಮಾಡಿಕೊಂಡು ಅರ್ಜಿಗಳನ್ನು ಸಲ್ಲಿಸಬೇಕು, ತಾಳ್ಮೆ ಇರಲಿ, ನಿಧಾನವಾಗಿ ಎಲ್ಲ ಬ್ರೋಚರನ್ನು ಒಂದು ಸಾರಿ ಓದ್ಕೊಳ್ರಿ, 2 ಸಾರಿ ಓದ್ಕೊಳ್ರಿ. ಏನೆಲ್ಲ ದಾಖಲಾತಿಗಳು ಬೇಕು, ಏನೆಲ್ಲ ಮಾಹಿತಿಗಳು ಬೇಕು, ಒಟ್ಟಾರೆ ಸಂಗ್ರಹ ಮಾಡಿಕೊಂಡಾದ ಮೇಲೆ ನಿಧಾನಕ್ಕೆ ತಾವು ಅರ್ಜಿಗಳನ್ನು ಸಲ್ಲಿಸಿ. ಯಾಕೆಂದರೆ ಇನ್ನೂ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ಸಮಯ ಫೆಬ್ರವರಿ 18ರವರೆಗೆ ವೇಳೆ ಇರೋದರಿಂದ ಯಾರೂ ಕೂಡ ತಾಳ್ಮೆಗೆಡದೆ ಆತುರವಾಗಿ ಬೇರೆ ವಿಧದಲ್ಲಿ ನಾನು ಬೇಗ ಹಾಕಿಬಿಡ್ತೀನಿ, ಮುಗಿದು ಬಿಡ್ತದೆ ಅಂಥೇಳಿ ಬೇಗ ನೀವು ಅರ್ಜಿಗಳನ್ನು ಸಲ್ಲಿಸಿ ಒಂದು ಸಾರಿ ತಾವು ಅರ್ಜಿಗಳನ್ನು ಫೈನಲ್ ಸಬ್ಮಿಟ್ ಮಾಡಿದರೆ ಪುನಃ ತಿರುಗಿ ಅದನ್ನು ಎಡಿಟಿಗೆ ಅವಕಾಶಗಳಿರೋದಿಲ್ಲ. ಎಡಿಟಿಗೆ ಅವಕಾಶಗಳಿರ್ತವೆ, ಕೆಲವೊಂದಿಷ್ಟು ಕಾಲಮ್ ಎಡಿಟಿಗೆ ಅವಕಾಶಗಳನ್ನು ತದನಂತರದಲ್ಲಿ ಬಿಡ್ತಾರೆ. ಅದು ಏನೆಲ್ಲ ಎಡಿಟಿಗೆ ಬಿಡ್ತಾರೆ ಎಂಬುದನ್ನು ಮುಂದಿನ ವಿಡಿಯೋಗಳಲ್ಲಿ ನಾನು ಮಾಹಿತಿ ಕೊಡ್ತೇನೆ. ಸೊ ಪ್ರಥಮವಾಗಿ ಈ ವರ್ಷ ಅರ್ಜಿಯಲ್ಲಿ ಏನೆಲ್ಲ ಹೊಸತನ ಇದೆ, ಏನೆಲ್ಲ ಹೊಸ ವಿಷಯಗಳಿದ್ದಾವೆ ಎಂಬುದನ್ನು ತಾವು ಗಮನಿಸಿ. ಮೊಟ್ಟ ಮೊದಲಿಗೆ ಈ ಸಾರಿ ಕರೆದಿರುವ ಅರ್ಜಿ ಅಪ್ಲಿಕೇಶನ್ ಕಮ್ ವೆರಿಫಿಕೇಷನ್ ಮಾಡಲಿ ಅಂತ ತಾವು ಏನು ಅಲ್ಲಿ ಹೆಚ್ಚಿನ ಅಂಶಗಳನ್ನು ನಮೂದಿಸಲಿಕ್ಕೆ ಅವಕಾಶಗಳಿರೋದಿಲ್ಲ. ಪ್ರೀ ಲಾಗಿನ್ನಲ್ಲಿ ತಾವೇನೆಲ್ಲ ನಮೂದಿಸಿ ನಿಮ್ಮ ಯೂಸರ್ ID, ನಿಮ್ಮ ಪಾಸ್ವರ್ಡು ಇದನ್ನು ಸೆಟ್ ಮಾಡ್ಕೊಳ್ತೀರಿ, ಅದುವರೆಗೆ ತಾವು ಒಂದಿಷ್ಟು ಮಾಡಬೇಕು ಹೊರತು ಅದಾದ ಮೇಲೆ ಅತಿ ಹೆಚ್ಚಿನ ಆಟೋಮೆಟಿಕ್ಕಾಗಿ ಅದು ನಿಮ್ಮ ಮಾಹಿತಿ ಫೆಚ್ ಆಗ್ತದೆ. ಸೊ ದಯವಿಟ್ಟು ಗಮನಿಸಿ, ಇದನ್ನು ಅಪ್ಲಿಕೇಶನ್ ಕಮ್ ವೆರಿಫಿಕೇಷನ್ ಮಾಡಲಿ ಅಂತ ಕರೀತಾರೆ. ಆ ಮೂಲಕ ಇದರಲ್ಲಿ ಅರ್ಜಿಗಳನ್ನು ತಾವು ಸಲ್ಲಿಸಬೇಕು. ಇನ್ನು ಜೊತೆಗೆ ತಮ್ಮ ಶೈಕ್ಷಣಿಕ ವ್ಯಾಸಂಗದ ಪ್ರಮಾಣಪತ್ರಗಳು, ಗ್ರಾಮೀಣ ವ್ಯಾಸಂಗದ ಪ್ರಮಾಣಪತ್ರಗಳು, ತಮ್ಮ ಇನ್ಕಮ್ಮು, ಕಾಸ್ಟು, ನಾನ್ ಕ್ರಿಮಿಲೇಯರ್ ಸರ್ಟಿಫಿಕೇಟು, ಇವು ತಹಸೀಲ್ದಾರರಿಂದ ಪಡೆದಿರುವ ಸರ್ಟಿಫಿಕೇಟ್ಗಳಿಗೆ RD ನಂಬರ್ ಇರ್ತದೆ. ಸರಿಯಾದ RD ನಂಬರ್ ಹಾಕಿದರೆ ಅಲ್ಲಿ ಆಟೋ ಫೆಚ್ ಆಗ್ತದೆ, ಅದು ಪ್ರಾಬ್ಲಮ್ ಬರೋದಿಲ್ಲ. ಆದರೆ ಶೈಕ್ಷಣಿಕ ವ್ಯಾಸಂಗದ ಪ್ರಮಾಣಪತ್ರ ಮತ್ತು ಗ್ರಾಮೀಣ ಮೀಸಲಾತಿಗಾಗಿ ಕೋರಿರುವ ಪ್ರಮಾಣಪತ್ರಗಳನ್ನು ತಮ್ಮ SATS ಸಂಖ್ಯೆಯ ಆಧಾರದ ಮೇಲೆ ಆಟೋ ಫೆಚ್ ಆಗ್ತದೆ. ತಾವು ಓದಿರ್ತಕ್ಕಂಥದ್ದು ಎಲ್ಲ ವ್ಯಾಸಂಗದ ವಿವರಗಳು ಕೂಡ ಅದು ಆಟೋ ಫೆಚ್ ಆಗಿ ಅಲ್ಲಿ ಮಾಹಿತಿ ಸೇರ್ತದೆ. ಸೊ ಅದೊಂದಿಷ್ಟು ತಾವು ಗಮನ ಇಟ್ಕೊಳ್ಬೇಕು. ಇನ್ನು ಈಗಾಗಲೇ ಹೇಳಿದ ಹಾಗೆ ಎಲ್ಲ ವೃತ್ತಿಪರ ಕೋರ್ಸ್ಗಳಿಗೆ ಒಂದೇ ಒಂದು ಆನ್ಲೈನ್ ಅರ್ಜಿಯನ್ನು ತಾವು ಸಲ್ಲಿಸ್ತಕ್ಕಂಥದ್ದು. ನೀಟ್ ಇರಲಿ, ವೈದ್ಯಕೀಯ ಇರಲಿ, ಆಯುಷ್ ಇರಲಿ, ಯುನಾನಿ, ಹೋಮಿಯೋಪತಿ, ಇಂಜಿನಿಯರಿಂಗ್, ತಂತ್ರಜ್ಞಾನ ಇತ್ಯಾದಿಯಾಗಿ ತಾವು ಎಲ್ಲ ಬೇರೆ ಕೋರ್ಸ್ಗಳಲ್ಲಿ ಇದು ಮಾಡಿದರೂ ಕೂಡ ಆ ಎಲ್ಲವನ್ನು ಕೌನ್ಸ್ಲಿಂಗ್ ಮಾಡತಕ್ಕಂಥ ಅಥಾರಿಟಿ ನಮ್ಮ ಕರ್ನಾಟಕ ರಾಜ್ಯದ ಎಕ್ಸಾಮಿನೇಷನ್ ಅಥಾರಿಟಿ ಆಗಿರೋದ್ರಿಂದ ಕಡ್ಡಾಯವಾಗಿ ತಾವು ಆನ್ಲೈನ್ನಲ್ಲಿ ಅರ್ಜಿಗಳನ್ನು ಸಲ್ಲಿಸಲೇಬೇಕು. ಇದೊಂದು ತಾವು ಗಮನವಿಟ್ಕೋಬೇಕು. ಇನ್ನು CET 2025ಕ್ಕೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ, ಅಂದರೆ ಫೈನಲ್ ಸಬ್ಮಿಟ್ ಮಾಡಿದ ನಂತರ ನಿಮಗೆ ಪೇಮೆಂಟ್ ಗೇಟ್ವೇನಲ್ಲಿ ತಾವು ಶುಲ್ಕ ಪಾವತಿ ಮಾಡಿ, ಆ ಶುಲ್ಕ ಪಾವತಿ ಮಾಡಿದ ನಂತರ ತಮಗೆ ಫೈನಲ್ ಪ್ರಿಂಟೌಟ್ ಒಂದು ತೆಕ್ಕೊಳ್ತೀರಿ. ಅದು ತೆಕ್ಕೊಂಡಾದ ಮೇಲೆ ಕ್ಲೇಮ್ ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡಲಿಕ್ಕೆ ಈ ಸಾರಿ ಹೊಸ ಅವಕಾಶಗಳನ್ನು ಬಿಟ್ಟಿದ್ದಾರೆ. ಕಳೆದ ಸಾಲಿನಲ್ಲಿ ಇರಲಿಲ್ಲ. ಇದು ಕ್ಲೇಮ್ ಸರ್ಟಿಫಿಕೇಟ್ ಅಂತಕ್ಕಂಥದ್ದು ಫೈನಲ್ ನೀವು ಅಪ್ಲಿಕೇಶನ್ ಸಬ್ಮಿಟ್ ಆದಮೇಲೆ ತದನಂತರ ನಿಮಗೆ ಕ್ಲೇಮ್ ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡಲಿಕ್ಕೆ ಅವಕಾಶ ಇರ್ತದೆ, ತಾವು ಡೌನ್ಲೋಡ್ ಮಾಡ್ಬೋದು. ಕ್ಲೇಮ್ ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡಿದಾಗ 2 ಸಾಧ್ಯತೆಗಳೇ ಇರ್ತದೆ. ಒಂದು ಸಕ್ಸಸ್ಫುಲಿ ವೆರಿಫೈಡ್ ಅಂತ ಇರ್ತದೆ. ಸಕ್ಸಸ್ಫುಲಿ ವೆರಿಫೈಡ್ ಆಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ವರಿ ಮಾಡ್ತಕ್ಕಂಥ ಅವಶ್ಯಕತೆಗಳಿಲ್ಲ. ತಾವು ಎಕ್ಸಾಮ್ ಬರೆದಾದ ಮೇಲೆ, ತಮ್ಮ ರಿಸಲ್ಟ್ ಬಂದಾದ ಮೇಲೆ ತಮಗೆ ಒಂದೇ
ಒಂದು KA ಕಡೆಯಿಂದ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಲಿಕ್ಕೆ ಬಿಡ್ತಾರೆ. ಅದರಲ್ಲಿ ಸೀಕ್ರೆಟ್ ಕೋಡುಗಳು ಅವೆಲ್ಲ ಇರ್ತವೆ. ಆಪ್ಷನ್ ಎಂಟ್ರಿ ಮುಂದೆ ಬರ್ತಕ್ಕಂಥ ವಿಡಿಯೋದಲ್ಲಿ ಆಪ್ಷನ್ ಎಂಟ್ರಿಗಳನ್ನು ಹೇಗೆ ಮಾಡಬೇಕು ಎಂಬುದೆಲ್ಲ ಹೇಳ್ತೇನೆ. ಆ ವೆರಿಫಿಕೇಷನ್ ಸ್ಲಿಪ್ಪನ್ನು ತಾವು ನೇರವಾಗಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಯಾವ ವಿದ್ಯಾರ್ಥಿಗಳು ಅಂದರೆ ಸಕ್ಸಸ್ಫುಲಿ ವೆರಿಫೈಡ್ ಅಂತ ಬಂದಿರತಕ್ಕಂಥ ವಿದ್ಯಾರ್ಥಿಗಳು. ಇನ್ನು ಎರಡನೇ ಆಪ್ಷನ್ ಇಲ್ಲಿ ಬರಲಿಕ್ಕೆ ಅವಕಾಶಗಳಿರ್ತಕ್ಕಂಥದ್ದು ಏನು ಅಂದರೆ ಕ್ಲೇಮ್ ವೆರಿಫೈಡ್ ಆರ್ ಕ್ಲೇಮ್ ನಾಟ್ ವೆರಿಫೈಡ್ ಆರ್ ನಾಟ್ ಕ್ಲೇಮ್ಡ್ ಅಂತಕ್ಕಂಥದ್ದು ಬರ್ತದೆ. ಆ ರೀತಿ ಬಂದಾಗ ತಾವೇನು ಮಾಡಬೇಕು ಅಂದರೆ ನೀವೇನು ಡೌನ್ಲೋಡ್ ಮಾಡ್ಕೊಂಡಿರ್ತೀರಿ ಆ ಕ್ಲೇಮ್ದು ಸರ್ಟಿಫಿಕೇಟು ಅದನ್ನು ತೆಗೆದುಕೊಂಡು ನೀವು ಅರ್ಜಿ ಸಲ್ಲಿಸಬೇಕಾದಾಗ ಪೂರಕವಾಗಿರ್ತಕ್ಕಂಥ ಏನೆಲ್ಲ ಮೀಸಲಾತಿಗಳನ್ನು ಕೋರಿರ್ತೀರಿ, ಯಾವ್ಯಾವ ಪ್ರವರ್ಗಗಳ ಅಡಿಯಲ್ಲಿ ತಾವು ಆಯ್ಕೆಯನ್ನು ಬಯಸಿರ್ತೀರಿ ಆ ಎಲ್ಲ ಮೂಲ ಪ್ರಮಾಣ ಪತ್ರಗಳೊಂದಿಗೆ ಒಂದು ಜಿರಾಕ್ಸ್ ಸೆಟ್ಟನ್ನು ತೆಗೆದುಕೊಂಡು ಒಂದು ಪ್ರತಿಯನ್ನು ಎಲ್ಲ ಸೆಟ್ನ ಜಿರಾಕ್ಸ್ ಪ್ರತಿಯನ್ನು ತೆಗೆದುಕೊಂಡು ನೀವು ಅಧ್ಯಯನ ಮಾಡ್ತಕ್ಕಂಥ ಕಾಲೇಜಿನ ಪ್ರಾಂಶುಪಾಲರಿಗೆ ಭೇಟಿಯಾಗಿ ಅದನ್ನು ಕೊಡಬೇಕು. ಅವರು ಕಂಪ್ಲೀಟಾಗಿ ಅಧ್ಯಯನ ಮಾಡಿ ಅವರು ಕಾಲೇಜಿನ ಪ್ರಾಂಶುಪಾಲರೇ ನೇರವಾಗಿ KA ಪೋರ್ಟಲ್ನಲ್ಲಿ ಅದನ್ನು ಅಪ್ಲೋಡ್ ಮಾಡಿ ಅನುಮೋದಿಸಿದ ನಂತರ ತಮಗೆ ಆ ಕ್ಲೇಮ್ ಸರ್ಟಿಫಿಕೇಟ್ನ ಒಂದು ಪರಿಶೀಲನೆ ಆಗ್ತದೆ. ಅದರ ನಂತರ ನಿಮಗೂ ಕೂಡ ತದನಂತರದಲ್ಲಿ ರಿಸಲ್ಟ್ ಬಂದಾದ ಮೇಲೆ ಒಂದು ವೆರಿಫಿಕೇಷನ್ ಸ್ಲಿಪ್ ಆಲ್ರೆಡಿ ತಾವು ಡೌನ್ಲೋಡ್ ಮಾಡ್ಕೊಂಡಿರ್ತೀರಿ. ಅದಾದ ಮೇಲೆ ವೆರಿಫಿಕೇಷನ್ ಸ್ಲಿಪ್ಪು ಕೂಡ ತಮಗೆ ಸಿಗ್ತದೆ. ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ವಿಷಯ ಅಂತಂದರೆ ಇಲ್ಲಿ ಇನ್ನು ಫೀಸಿನ ವಿಚಾರಕ್ಕೆ 600 ರೂಪಾಯಿಗಳ ಫೀಸನ್ನು ಅರ್ಜಿಯಲ್ಲಿ ಪಾವತಿ ಮಾಡಬೇಕಾಗ್ತದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳು ನಮೂನೆ ಡಿ ಮತ್ತು ನಮೂನೆ ಇನಲ್ಲಿ ಮತ್ತು ಕ್ಯಾಟಗರಿ 1ರ ಅಭ್ಯರ್ಥಿಗಳು ಕೂಡ ಪ್ರವರ್ಗ 1ರ ಅಭ್ಯರ್ಥಿಗಳು ಕೂಡ ತಾವು ಅರ್ಜಿ ಸಲ್ಲಿಸಬೇಕಾದಾಗ ತಮ್ಮ ಜಾತಿ ಪ್ರಮಾಣ ಪತ್ರವನ್ನು RD ಸಂಖ್ಯೆಯನ್ನು ಸರಿಯಾಗಿ ನಮೂದಿಸಬೇಕು. ಆ RD ಸಂಖ್ಯೆ ನಮೂದಿಸಿದಾಗ ನಿಮ್ಮ ಮಾಹಿತಿ ಆಟೋ ಫೆಚ್ ಆಗ್ತದೆ. ಆ ಮಾಹಿತಿ ಆಟೋ ಫೆಚ್ ಆದಾಗ ಮಾತ್ರ ತಾವು ಶುಲ್ಕ ಪಾವತಿಸುವುದರಿಂದ ತಾವುಗಳು ವಿನಾಯಿತಿಯನ್ನು ಪಡಿತೀರಿ. ಇನ್ನು ಮೀಸಲಾತಿ ಪ್ರವರ್ಗದಲ್ಲಿ ಬರ್ತಕ್ಕಂಥ ಹಿಂದುಳಿದ ವರ್ಗದ 2A 2B 3A 3B ಪ್ರವರ್ಗದ ಅಭ್ಯರ್ಥಿಗಳು ಅವರ ತಂದೆ ತಾಯಿಗಳ ವಾರ್ಷಿಕ ಆದಾಯ 8 ಲಕ್ಷಕ್ಕಿಂತ ಕಡಿಮೆ ಇದ್ದಲ್ಲಿ ಮಾತ್ರ ತಾವು ಆಯಾ ಪ್ರವರ್ಗಗಳಲ್ಲಿ ಮೀಸಲಾತಿ ಪಡೆಯಲಿಕ್ಕೆ ಸಾಧ್ಯ. 8 ಲಕ್ಷಕ್ಕಿಂತ ಹೆಚ್ಚಿಗೆ ತಮ್ಮ ಆದಾಯ ಇದ್ದಲ್ಲಿ ತಾವು ಆ ಪ್ರವರ್ಗಗಳ ಅಡಿಯಲ್ಲಿ ಮೀಸಲಾತಿಗೆ ಬರೋದಿಲ್ಲ. ಸಾಮಾನ್ಯ ಅಭ್ಯರ್ಥಿಗಳಾಗಿ ಮೀಸಲಾತಿಗಳಿಗೆ ತಾವು ಬರ್ತೀರಿ. ಇನ್ನು ಬದಲಾಗಿರ್ತಕ್ಕಂಥ ಮತ್ತೊಂದು ಅಂಶ ಅಂತಂದರೆ ಲಾಗಿನ್ ಆಗ್ತಕ್ಕಂಥ ಸಂದರ್ಭದಲ್ಲಿ ತಮ್ಮ ಮೊಬೈಲ್ಗೆ OTP ಬರ್ತದೆ. ಆ OTPಯನ್ನು ತಾವು ಪ್ರಾಮಾಣೀಕರಿಸಬೇಕು. ಅದು ಪ್ರಾಮಾಣೀಕರಿಸಿದ ನಂತರ ಮತ್ತೊಂದು ನಿಮಗೆ ಮೊಬೈಲ್ಗೆ ಒಂದು ಮೆಸೇಜ್ ಬರ್ತದೆ. ಆ ಮೆಸೇಜ್ನಲ್ಲಿ ನಿಮ್ಮ ಒಂದು ಯೂಸರ್ ID ಮತ್ತು ನಿಮಗೆ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಅವಕಾಶಗಳು ಬರ್ತದೆ. ಅದಾದ ನಂತರ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಇಮೇಲ್ IDಯನ್ನು ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಇಡೀ ಕೌನ್ಸಿಲಿಂಗ್ ಪ್ರೊಸೆಸ್ ಮುಗಿಯೋವರೆಗೂ ಕೂಡ ಬದಲಾಯಿಸಲೇಬಾರ್ದು. ಬದಲಾವಣೆಯಾಗದೇ ಇರ್ತಕ್ಕಂಥ ಒಂದು ಸ್ಥಿರವಾಗಿರುವ ಮೊಬೈಲ್ ಸಂಖ್ಯೆಗಳನ್ನು ಈ ಹಂತದಲ್ಲಿ ಕಡ್ಡಾಯವಾಗಿ ತಾವು ಬಳಸಬೇಕು. ಇಲ್ಲ ಅಂತಂದರೆ ಬಹಳ ಕಷ್ಟ ಸಾಧ್ಯ ಆಗ್ತದೆ. ಇನ್ನು ಎರಡನೇ ವಿಷಯಕ್ಕೆ ನಾನು ಬಂದಾಗ ಏನೆಲ್ಲ ಸಮಸ್ಯೆಗಳು ವಿದ್ಯಾರ್ಥಿಗಳಿಗೆ ಆಗ್ತಾ ಇದೆ ಎಂಬುದನ್ನು ಒಂದು ಸ್ವಲ್ಪ ಗಮನಿಸಿ. ಯಾಕೆಂದರೆ ಫೆಬ್ರವರಿ 18ರವರೆಗೆ ಅವಕಾಶ ಇದೆ. ಧಾವಂತ ಮಾಡಬೇಡಿ, ತಾಳ್ಮೆ ಇರಲಿ, ನಿಧಾನಕ್ಕೆ ಅರ್ಜಿಗಳನ್ನು ಸಲ್ಲಿಸಿ. ಈಗಾಗಲೇ ಇನ್ನೂ ಒಂದು ಇದರಲ್ಲಿ ಬದಲಾವಣೆ ಆಗಿರ್ತಕ್ಕಂಥದ್ದು ಈ ಸಾಲಿನಲ್ಲಿ ಅಂತಂದರೆ ನೀವು ಯಾವುದೇ ದಾಖಲೆಗಳನ್ನು ಈ ಸಲ ಆನ್ಲೈನ್ ಅರ್ಜಿಯಲ್ಲಿ ತಾವು ಅಪ್ಲೋಡ್ ಮಾಡುವ ಹಾಗಿಲ್ಲ. ಭಾಳ ಅದ್ಭುತವಾಗಿರ್ತಕ್ಕಂಥ ಆನ್ಲೈನ್ ಸಾಫ್ಟ್ವೇರ್ ಅರ್ಜಿಯನ್ನು ತಯಾರು ಮಾಡಿದ್ದಾರೆ KAದವರು. ನಿಜವಾಗಲೂ ಥ್ಯಾಂಕ್ಸ್ ಹೇಳಲೇಬೇಕು ಇದಕ್ಕೆ. ಯಾವ ನಿಮ್ಮ ದಾಖಲೆಗಳನ್ನು ಅಪ್ಲೋಡ್ ಮಾಡೋ ಹಾಗಿಲ್ಲ. ಎಲ್ಲ ನಿಮ್ಮ SAT ಸಂಖ್ಯೆ ಮೇಲೆ, ನಿಮ್ಮ RD ಸಂಖ್ಯೆ ಮೇಲೆ ನಿಮ್ಮ ಮಾಹಿತಿ ಆಟೋ ಫೆಚ್ ಆಗ್ತದೆ. ದಯವಿಟ್ಟು ತಾವು ಗಮನ ಕೊಡಿ. ಇಲ್ಲಿ SAT ಸಂಖ್ಯೆ ಅಂದಾಗ CBSE ಮತ್ತು ICSEನಲ್ಲಿ ಅಧ್ಯಯನ ಮಾಡ್ತಕ್ಕಂಥ ಕೆಲವು ವಿದ್ಯಾರ್ಥಿಗಳಿಗೆ ವ್ಯಾಸಂಗದ ವಿಧಾನದಲ್ಲಿ ಒಂದಿಷ್ಟು ಸಮಸ್ಯೆಗಳೇನೆಂದರೆ ಅಲ್ಲಿ ಹಿಂದಿನ 9ನೇ ತರಗತಿ 10 SATs ಹಾಕಿದರೂ ಕೂಡ ಆ ಮಾಹಿತಿ ಫೆಚ್ ಆಗಲಿಲ್ಲ ಅಂದರೆ ಅದರ್ಸ್ ಅಂಥೇಳಿ ಟಿಕ್ ಮಾಡಿಕೊಂಡು ಆಪ್ಷನನ್ನು ಟಿಕ್ ಮಾಡಿಕೊಂಡು ತಾವು ಅಧ್ಯಯನ ಮಾಡಿರುವ ಎಲ್ಲ ವರ್ಷ ಆಮೇಲೆ ಅಧ್ಯಯನ ಮಾಡಿರ್ತಕ್ಕಂಥ ಶಾಲೆ ಅಧ್ಯಯನ ಮಾಡಿರ್ತಕ್ಕಂಥ ತರಗತಿಗಳನ್ನು ತಾವು ಎಂಟ್ರಿ ಮಾಡಬೇಕಾಗ್ತದೆ. ದಯವಿಟ್ಟು ಗಮನಿಸಿ. ವ್ಯಾಸಂಗ ಮಾಡಿದ ವರ್ಷ ಅಂತ ಅಲ್ಲಿ ಟ್ಯಾಬ್ನಲ್ಲಿದೆ. ಆ ವ್ಯಾಸಂಗ ಮಾಡಿದ ವರ್ಷ ಅಂತಂದಾಗ ತಾವು ಯಾವ ವರ್ಷ ದಾಖಲಾತಿ ಪಡೆದಿದ್ದೀರಿ ಆ ತರಗತಿ ಎಂಬುದನ್ನು ನಮೂದಿಸಬಾರ್ದು.
ಆ ವರ್ಷ ಪೂರ್ಣಗೊಳಿಸಿದ ತರಗತಿಯ ವರ್ಷವನ್ನು ಮಾತ್ರ ತಾವು ನಮೂದಿಸಬೇಕು. ಅದು ಒಂದು ಬದಲಾವಣೆ ಆಗಿರ್ತಕ್ಕಂಥ ಸಂಗತಿ. ಇನ್ನು ದಾಖಲೆಗಳು ಯಾವುದೂ ಅಪ್ಲೋಡ್ ಮಾಡೋದಿಲ್ಲ, ಕೇವಲ ಎರಡೆರಡು ದಾಖಲೆಗಳನ್ನು ಅಪ್ಲೋಡ್ ಮಾಡ್ತೀರಿ. ಲಾಗಿನ್ ಆಗೋ ಸಂದರ್ಭದಲ್ಲೇ ನೀವು ಪ್ರಾರಂಭದಲ್ಲಿ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜಿನ 50 KB ಅಳತೆಯ ಪಾಸ್ಪೋರ್ಟ್ ಸೈಜ್ನ ವೈಟ್ ಬ್ಯಾಕ್ಗ್ರೌಂಡ್ ಇರ್ತಕ್ಕಂಥ ಒಂದು ಫೋಟೋವನ್ನು ಅಪ್ಲೋಡ್ ಮಾಡಬೇಕು ಮತ್ತು ನಿಮ್ಮ ಒಂದು ಸಿಗ್ನೇಚರನ್ನು ಕೂಡ ತಾವು ಅಪ್ಲೋಡ್ ಮಾಡಬೇಕು. ಇದಿಷ್ಟು ಬಿಟ್ಟ ಮೇಲೆ ಬೇರೆ ಯಾವುದೂ ಇಲ್ಲ. ಕಳೆದ ಸಾಲಿನಲ್ಲಿ ನಿಮ್ಮ ವಿದ್ಯಾರ್ಥಿಯ ಖಾತೆಯನ್ನು, ಬ್ಯಾಂಕ್ ಅಕೌಂಟ್ ಡೀಟೇಲ್ಸನ್ನು ಪಡಿತಿದ್ರು, ಈ ಸಾರಿ ಅದನ್ನು ಕೂಡ ಪಡಿತಾ ಇಲ್ಲ. ಈಗಾಗಲೇ ಹೇಳಿದೆ, ಸ್ಯಾಟ್ಸಿನ ಸಂಖ್ಯೆ ಕೆಲವೊಮ್ಮೆ ಆಟೋ ಜನ್ರೇಟ್ ಆಗಿ ಬರಲಿಲ್ಲ ಅಂದರೆ CBSE ಮತ್ತು ICSE ವಿದ್ಯಾರ್ಥಿಗಳಿಗೆ ನಮ್ಮ ಕರ್ನಾಟಕ ರಾಜ್ಯ ಪ್ರೌಢಶಿಕ್ಷಣ ಮಂಡಳಿಯಿಂದ 10ನೇ ತರಗತಿ PUC ಪಾಸಾಗಿರ್ತಕ್ಕಂಥ ಆಗುವವರಿರುವ PUCಯಲ್ಲಿ ಪಾಸಾಗುವವರ ವಿದ್ಯಾರ್ಥಿಗಳಿಗೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ, ಆಟೋ ಫೆಚ್ ಆಗ್ತದೆ. CBSE ಮತ್ತು ICSEಯಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಸಮಸ್ಯೆಗಳಾದರೂ ಕೂಡ ಆ ಸಮಸ್ಯೆಗಳಿಗೆ ಪರಿಹರಿಸಲಿಕ್ಕೆ ಅಲ್ಲೇ ಅವಕಾಶಗಳೇ ಇದೆ ವೆಬ್ಸೈಟ್ನಲ್ಲಿ. ಅದರ್ಸ್ ಅಂತ ಟಿಕ್ ಮಾಡಿ ತಾವೇ ಮ್ಯಾನುವಲಿ ಎಂಟ್ರಿ ಮಾಡಿ ಅದನ್ನು ಸೆಲೆಕ್ಟ್ ಮಾಡ್ಬೋದು. ಹಾಗಾಗಿ ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತಕ್ಕಂಥ ಒಂದು ಯುನಿಕ್ ID ನಂಬರ್ ಈ ಸಾರಿ ಅಲ್ಲಿ ಆಪ್ಷನ್ ಮಾತ್ರ ಬರೆಸಲಾಗಿದೆ, ನಿಮ್ಗೆ ಆಪ್ಷನ್ಸ್ ಇದೆ. ಇನ್ನು ಕ್ಲೇಮ್ಸ್ ಸರ್ಟಿಫಿಕೇಟ್ಗಳ ಬಗ್ಗೆ ಈಗಾಗಲೇ ಹೇಳಿದ್ದೇನೆ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳು KAದಿಂದ ಬರಬೇಕಾಗಿದೆ, ಅದು ಬರ್ತದೆ ಅಂಥೇಳಿ ನಾನು ಭಾವಿಸ್ತೇನೆ. ಜೊತೆಗೆ ಒಂದಿಷ್ಟು ತಾವುಗಳು ಅರ್ಜಿಗಳನ್ನು ಸಲ್ಲಿಸಬೇಕಾಗಂಥ ಸಂದರ್ಭದಲ್ಲಿ ಈ ಮುಸ್ಲಿಮು, ಕ್ರಿಶ್ಚಿಯನ್ ಅಂತಕ್ಕಂಥ ಮೈನಾರಿಟಿಯ ಒಂದು ಟ್ಯಾಬ್ ಬರ್ತದೆ. ಅಲ್ಲಿ ದಯವಿಟ್ಟು ತಾವು ಮುಸ್ಲಿಂ ಅಥವಾ ಕ್ರಿಶ್ಚಿಯನ್ ಪ್ರವರ್ಗದ ವಿದ್ಯಾರ್ಥಿಗಳಾಗಿದ್ದರೆ ತಮ್ಮ ಜಾತಿ ಪಡೆದುಕೊಂಡಿರ್ತಕ್ಕಂಥ RD ನಂಬರನ್ನು ಸರಿಯಾಗಿ ತಾವು ಎಂಟ್ರಿ ಮಾಡಬೇಕು. ಅದು ಒಂದು ಬದಲಾಗಿರ್ತಕ್ಕಂಥ ಒಂದಿಷ್ಟು ಅಂಶ. ಇನ್ನೊಂದು ಈ ಲಿಂಗ್ವಿಸ್ಟಿಕ್ ಮೈನಾರಿಟೀಸ್ ಅಂತ ಬರ್ತದೆ. ಆ ಲಿಂಗ್ವಿಸ್ಟಿಕ್ ಮೈನಾರಿಟಿ ಅಂದರೆ ತಮಿಳು, ತೆಲುಗು, ತುಳು, ಈ ರೀತಿ ಆ ಲಿಂಗ್ವಿಸ್ಟಿಕ್ ಮೈನಾರಿಟಿಯ ಕೆಲವೊಂದಿಷ್ಟು ಇಂಜಿನಿಯರಿಂಗ್ ಕಾಲೇಜಸ್ಗಳು ಬೆಂಗಳೂರು ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ಇದ್ದಾವೆ. ಆ ಲಿಂಗ್ವಿಸ್ಟಿಕ್ ಮೈನಾರಿಟಿಯಿಂದನೇ ರನ್ ಆಗ್ತಕ್ಕಂಥ ಇಂಜಿನಿಯರಿಂಗ್ ಕಾಲೇಜಸ್ಗಳಿಗೆ ಮತ್ತು ಮೆಡಿಕಲ್ ಕಾಲೇಜಸ್ಗಳಿಗೆ ನೀವು ಅಡ್ಮಿಷನ್ನ ಪಡಿಬೇಕಂದ್ರೆ ಇಲ್ಲಿ ಕಡ್ಡಾಯವಾಗಿ ತಾವು ಅವುಗಳನ್ನು ಮಾಡಲೇಬೇಕಾಗ್ತದೆ. ಇಲ್ಲಿ ಲಿಂಗ್ವಿಸ್ಟಿಕ್ಕು ಮೈನಾರಿಟಿಗೆ ಸಂಬಂಧಪಟ್ಟಂತೆ ಕೇವಲ ಇದು ಮೆಡಿಕಲ್ಗೆ ಮಾತ್ರ ಅರ್ಹತೆ ಇರ್ತದೆ. ಇನ್ನು ನೀವು ಅರ್ಜಿಯನ್ನು ಎಂಟ್ರಿ ಮಾಡ್ತಾ ಹೋಗಬೇಕಾದಾಗ ಅಲ್ಲಿ PUCಯ ರೋಲ್ ನಂಬರ್ ಅಥವಾ ರಿಜಿಸ್ಟರ್ ನಂಬರನ್ನು ಅದು ಕೇಳ್ತದೆ. ಆ PUCಯ ದ್ವಿತೀಯ PUCಯ ರಿಜಿಸ್ಟರ್ ನಂಬರ್ ಇನ್ನೂ ವಿದ್ಯಾರ್ಥಿಗಳಿಗೆ ಬಂದಿರಲಿಕ್ಕಿಲ್ಲ, ಅಂದರೆ ಫ್ರೆಷರ್ಸಿಗೆ ಬಂದಿರಲಿಕ್ಕಿಲ್ಲ. ರಿಪೀಟರ್ಸಿಗೆ ಏನೂ ಪ್ರಾಬ್ಲಮ್ ಇಲ್ಲ. ನಾನು 1 ವರ್ಷ ಲಾಂಗ್ ಟರ್ಮ್ ಕೋಚಿಂಗ್ ತೊಗೊಳ್ತೇನೆ, ಹಾಗಾಗಿ ಡ್ರಾಪ್ ಮಾಡಿದ್ದೇನೆ ಅಂತಂದರೆ ಆ ಮಕ್ಕಳಿಗೆ ಪ್ರಾಬ್ಲಮ್ ಇಲ್ಲ, ನೀಟ್ ಬರಲಿಕ್ಕೆ ಪ್ರಾಬ್ಲಮ್ ಇಲ್ಲ. ಅಥವಾ 1 ವರ್ಷ ಕೂತು ನಾನು ಮತ್ತೆ JEE ಕ್ರ್ಯಾಕ್ ಮಾಡಬೇಕಾಗಿತ್ತು ಅಂದವರು ಮತ್ತೆ CETಗಳು ಬರೀಲಿಕ್ಕೆ ಪ್ರಾಬ್ಲಮ್ ಇಲ್ಲ, ಯಾಕಂದರೆ ಅವ್ರ ಹತ್ರ ಆಲ್ರೆಡಿ ಅವ್ರ ರಿಜಿಸ್ಟರ್ ನಂಬರ್ ಇದೆ ಮತ್ತು ಅಂಕಪಟ್ಟಿ ಇದೆ. ಒಂದು ವೇಳೆ ಈ ಸಾಲಿನಲ್ಲಿ ದ್ವಿತೀಯ PUCಯಲ್ಲಿ ಅಧ್ಯಯನ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇನ್ನೂ ಕೂಡ ತಮ್ಮ ರಿಜಿಸ್ಟರ್ ಸಂಖ್ಯೆ ಬಂದಿರೋದಿಲ್ಲ. ಆದ್ದರಿಂದ ಅವರು ಏನು ಮಾಡಬೇಕು ಅಂತಂದರೆ, ಈಗಾಗಲೇ ದ್ವಿತೀಯ PUCಯ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಹಾಲ್ ಟಿಕೆಟನ್ನು ಇಶ್ಯೂ ಮಾಡ್ತಾ ಇದ್ದಾರೆ. ಆ ಹಾಲ್ ಟಿಕೆಟ್ನಲ್ಲಿರ್ತಕ್ಕಂಥ ತಾವು ಆ ರೋಲ್ ನಂಬರನ್ನು ಎಂಟ್ರಿ ಮಾಡಲಿಕ್ಕೆ ಅಲ್ಲಿ ಅವಕಾಶವನ್ನು ನೀಡಿದ್ದಾರೆ. ಇದನ್ನು ಇನ್ನೊಂದು ಸಾರಿ ತಮ್ಮ ಕಾಲೇಜಿನ ಲೆಕ್ಚರಲ್ಲಿ, ತಮ್ಮ ಕಾಲೇಜಿನ ಉಪನ್ಯಾಸಕರಲ್ಲಿ ಇದನ್ನು ಕನ್ಫರ್ಮ್ ಮಾಡಿಕೊಳ್ಳ್ರಿ. ಒಂದು ವೇಳೆ ಅಲ್ಲಿ ಹಾಲ್ ಟಿಕೆಟ್ ನಂಬರನ್ನು ಪ್ರಾಕ್ಟಿಕಲ್ಗೆ ನೀಡಿರ್ತಕ್ಕಂಥ ಹಾಲ್ ಟಿಕೆಟ್ನಲ್ಲಿ ಇರ್ತಕ್ಕಂಥ ತಮ್ಮ ಒಂದು ನಂಬರನ್ನು ಹಾಕಿ ತಾವು ಅಪ್ಲಿಕೇಶನ್ ಫಾರ್ವರ್ಡ್ ಮಾಡಿಕೊಂಡು ಹೋದರೂ ಕೂಡ ಮುಂದೆ ನಿಮ್ಮ ರಿಸಲ್ಟ್ ಬಂದಾದ ಮೇಲೆ, ಅಂದರೆ PUC ರಿಸಲ್ಟ್ ಬರ್ತದೆ, KCETಯ ರಿಸಲ್ಟ್ ಬರ್ತದೆ, ನೀಟ್ ರಿಸಲ್ಟ್ ಬಂದಾದ ಮೇಲೆ ಅಲ್ಲಿ ಮತ್ತೊಂದು ಸಾರಿ ನಿಮ್ಮ ಪಡೆದಿರುವ ನೀಟ್ ಆದರೆ ಪಡೆದಿರುವ ಅಂಕಗಳನ್ನು ಎಂಟ್ರಿ ಮಾಡಲಿಕ್ಕೆ ಅವಕಾಶಗಳು ಕೇಳುತ್ತಾರೆ. ಅಂಥ ಸಂದರ್ಭದಲ್ಲಿ ತಾವು ನಿಮಗೆ ಈಗ ಆಗಲೇ ನೀಡಿರ್ತಾರೆ ಆ ದ್ವಿತೀಯ PUCಯ ಆ ರಿಜಿಸ್ಟರ್ ಸಂಖ್ಯೆಯನ್ನು ಸರಿಯಾಗಿ ನಮೂದಿಸಲಿಕ್ಕೂ ಕೂಡ ಅವಕಾಶ ಇದೆ. ಆದರೂ ಕೂಡ ಈ ಒಂದು ಮುಖ್ಯವಾಗಿರ್ತಕ್ಕಂಥ ಅಂಶ ದ್ವಿತೀಯ PUCಯ ರಿಜಿಸ್ಟರ್ ನಂಬರ್ ಅಂತ ಕೇಳ್ತಾ ಇದೆ ಅಲ್ಲಿ ಅರ್ಜಿಯಲ್ಲಿ. ಫ್ರೆಷರ್ಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಒಂದು ಸಾರಿ ತಮ್ಮ ಕಾಲೇಜಿನ ಪ್ರಾಂಶುಪಾಲರ ಹತ್ರ ಇದ್ರ ಬಗ್ಗೆ ಚರ್ಚೆ ಮಾಡಿ, ಇಲ್ಲ ಒಂದು 2-3 ದಿನ ವೇಟ್ ಮಾಡಿ. KAದವರು ಇದ್ರ ಬಗ್ಗೆನೇ ಅತಿ ಹೆಚ್ಚಿನ ಗೈಡ್ಲೈನ್ಸ್ಗಳನ್ನು ಇನ್ನೂ ಕೂಡ ಬಿಡೋರಿದ್ದಾರೆ. ಆಮೇಲೆ ಇನ್ನೂ ಒಂದು ಭಾಳ ಮುಖ್ಯವಾಗಿರೋ ಸಂಗತಿ ತಾವು ನೆನಪಿಡಲೇಬೇಕು. ಅದೇನು ಅಂದರೆ, ತಾವು ಯಾವುದೇ SLCಯ
ರಿಜಿಸ್ಟರ್ ನಂಬರು, ದ್ವಿತೀಯ PUCಯ ರಿಜಿಸ್ಟರ್ ನಂಬರು, ನಿಮ್ಮ RD ಸಂಖ್ಯೆ, ನಿಮ್ಮ SAT ಸಂಖ್ಯೆ ಇವ್ಯಾವೇ ಹಾಕಿದಾಗ ಅಲ್ಲಿ ವ್ಯಾಲಿಡೇಷನ್ಗೆ ಸಬ್ಮಿಟ್ ಮಾಡ್ತೀರಾ. ಆ ನಂಬರ್ ಹಾಕಿ ವ್ಯಾಲಿಡೇಷನ್ ಸಬ್ಮಿಟ್ ಮಾಡಿದರೆ ಆಟೋ ಫಿಚ್ ಆಗಿ ನಿಮ್ಮ ಮಾಹಿತಿ ಬರ್ತದೆ. ಆ ನಿಮ್ಮ ಮಾಹಿತಿ ಬಂದಾಗ ನಿಮ್ಮ ಪ್ರಸ್ತುತ ಇರತಕ್ಕಂಥ ನಿಮ್ಮ ಸರ್ಟಿಫಿಕೇಟ್ನಲ್ಲಿ ಇರುವ ಹೆಸರು, ನಿಮ್ಮ RD ಸಂಖ್ಯೆಯಲ್ಲಿರುವ ಹೆಸರು ಮ್ಯಾಚ್ ಆಗಲೇಬೇಕು. ನೇಮ್ ಮ್ಯಾಚ್ಡ್ ಅಂತ ಬರಲೇಬೇಕು. ಆ ನೇಮ್ ಮ್ಯಾಚ್ಡ್ ಅಂತ ಬಂದಾಗ ಮಾತ್ರ ಮುಂದಿನ ಪ್ರೊಸೆಸ್ಗಳವು ನಡೀತವೆ. ಸೊ ಇದಿಷ್ಟು ಅಂಶಗಳು ಒಂದಿಷ್ಟು ಬದಲಾಗಿರುವ ಈ ಸಾಲಿನ ಅರ್ಜಿಯಲ್ಲಿ ಬದಲಾಗಿರ್ತಕ್ಕಂಥ ಒಂದಿಷ್ಟು ಅಂಶಗಳು, ಜೊತೆಗೆ ಕೆಲವೊಂದಿಷ್ಟು ಆರಂಭಿಕ ಸಮಸ್ಯೆಗಳು ಕೂಡ ಇದ್ದಾವೆ. ದಯವಿಟ್ಟು ತಾವು ಅವುಗಳನ್ನು ನಿಧಾನಕ್ಕೆ ತಾಳ್ಮೆಯಿಂದ ಎಲ್ಲವುಗಳನ್ನು ತಯಾರು ಮಾಡಿಕೊಂಡು ಅರ್ಜಿಗಳನ್ನು ಸಲ್ಲಿಸ್ರಿ. ಇದಕ್ಕೆ ಸಂಬಂಧಪಟ್ಟಂಥ ಮುಂದಿನ ವಿಡಿಯೋಗಳಲ್ಲಿ ಕೂಡ ನಾನು ಅರ್ಜಿಯಲ್ಲಿ ಡಿಟೇಲ್ ಆಗಿ ಕೇಳಿರ್ತಕ್ಕಂಥ ಅಂಶಗಳು, ಹೇಗೆ ಲಾಗಿನ್ ಆಗಬೇಕು, ಲಾಗಿನ್ ಆಗಬೇಕಾದ್ರೆ ಏನೆಲ್ಲ ಅಂಶಗಳನ್ನು ಹಾಕಿ ತಾವು ಲಾಗಿನ್ ಐಡಿಯನ್ನು ಕ್ರಿಯೇಟ್ ಮಾಡಿಕೊಳ್ಬೇಕು ಎಂಬುದನ್ನು ನಾನು ಬರುವ ವಿಡಿಯೋದಲ್ಲಿ ತಮಗೆ ತಿಳಿಸ್ತೇನೆ. ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮರೆಯದೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ನೇಹಿತರಿಗೆ ಇದನ್ನು ಅತಿ ಹೆಚ್ಚು ಕಳಿಸಿ. ಯಾಕಂದರೆ ಈ ಸಾರಿ PUCಯಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಷಯ ಇದು. ಮರೆಯದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋವನ್ನು ಸದ್ಯದಲ್ಲೇ ಅಪ್ಲೋಡ್ ಮಾಡ್ತಾ ಇದ್ದೇನೆ. ತಾರಾನಾಥ್ ಜೇಗರ್ಕಲ್ ಯೂಟ್ಯೂಬ್ ಚಾನಲ್ಗೆ ತಾವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.